ಇಂದಿನಿಂದ ಮೋದಿ 3.2 ಸರ್ಕಾರ ಅಸ್ತಿತ್ವಕ್ಕೆ ಬರಲಿದೆ. ಕೆಲ ಹೊತ್ತಿನಲ್ಲೇ ನರೇಂದ್ರ ಮೋದಿ ಅವರು ಪ್ರಮಾಣ ವಚನವನ್ನು ಸ್ವೀಕರಿಸಲಿದ್ದಾರೆ. ರಾಷ್ಟ್ರಪತಿ ಭವನದಲ್ಲಿ ಪದಗ್ರಹಣ ಕಾರ್ಯಕ್ರಮ ಇದೆ. 3.2 ಸರ್ಕಾರ ಅಸ್ತಿತ್ವಕ್ಕೆ ಬರ್ತಾ ಇದೆ. ಇಂದಿನಿಂದ ಮೋದಿ ಮೂರನೇ ಬಾರಿಗೆ ಪ್ರಧಾನಿ ಆಗ್ತಾ ಇದ್ದಾರೆ. ಕೆಲವೇ ಹೊತ್ತಲ್ಲಿ ಪದಗ್ರಹಣ ಕಾರ್ಯಕ್ರಮ ಶುರುವಾಗುತ್ತೆ. ರಾಷ್ಟ್ರಪತಿ ಭವನದಲ್ಲಿ ಪ್ರಮಾಣ ವಚನ ಸಮಾರಂಭ ಇರುತ್ತೆ. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಪ್ರತಿಜ್ಞಾವಿಧಿ ಬೋಧಿಸ್ತಾರೆ. ನೋಡಿ, ಕೌಂಟ್ ಡೌನ್ ಶುರುವಾಗಿದೆ. ಈಗ ನರೇಂದ್ರ ಮೋದಿಯವರ ಪದಗ್ರಹಣ ಸಮಾರಂಭಕ್ಕೆ ಈಗಾಗಲೇ ಗಣ್ಯಾತಿ ಗಣ್ಯರು ಕೂಡ ರಾಷ್ಟ್ರಪತಿ ಭವನದ ಆವರಣದ ಮುಂದೆ ಆಸೀನರಾಗಿದ್ದಾರೆ. ಕೆಲವು ಹೊತ್ತಿನಲ್ಲಿ ಕಾರ್ಯಕ್ರಮ ಶುರುವಾಗುತ್ತೆ. ಇನ್ನು ಆಂಧ್ರ ಸಿಎಂ ಚಂದ್ರಬಾಬು ನಾಯ್ಡು ಕೂಡ ಪ್ರಯಾಣ ಬೆಳೆಸಿದ್ದಾರೆ. ಅವರು ಕೂಡ ಸಮಾರಂಭಕ್ಕೆ ಸಾಕ್ಷಿಯಾಗಲಿದ್ದಾರೆ. ಸಾಕಷ್ಟು ಗಣ್ಯರಿಗೂ ಕೂಡ ಆಹ್ವಾನವನ್ನು ಕೊಡಲಾಗಿತ್ತು. ಸುಮಾರು 7,000 ರಿಂದ 8,000 ಜನ ಇವತ್ತಿನ ಕಾರ್ಯಕ್ರಮಕ್ಕೆ ಸಾಕ್ಷಿ ಆಗ್ತಾ ಇದ್ದಾರೆ. ಬಟ್ ಒಂದು ಕುತೂಹಲ ಇತ್ತು, ಏನು ಅಂತ ಹೇಳಿದ್ರೆ, ಸರ್ಕಾರ ಈಗ 5 ವರ್ಷಗಳ ಕಾಲ ಸುಭದ್ರವಾಗಿರುತ್ತಾ ಇಲ್ವಾ ಅನ್ನೋದು. ಬಟ್ ಈಗ ಮೋದಿಯವರು ಸುಭದ್ರವಾಗಿರುತ್ತೆ ಅನ್ನುವಂಥ ನಿರೀಕ್ಷೆಯಲ್ಲಿ ಇದ್ದಾರೆ. ನೋಡಬೇಕು ಈಗ ಸರ್ಕಾರ ರಚನೆ ಆಗುತ್ತೆ, ಮುಂದಿನ ದಿನಗಳಲ್ಲಿ ಏನೆಲ್ಲ ಆಗುತ್ತೆ ಅಂಥೇಳಿ. 17 BJPಯ ಒಂದು NDA ಒಕ್ಕೂಟ ಏನಿದೆ 17, ಹಾಗೆ JDS ಇಂದ 2 ಲೋಕಸಭೆಗೆ ಆಯ್ಕೆ. ಅಂದರೆ ನಮ್ಮ ಕರ್ನಾಟಕದ ನಾವು ಹೇಳ್ತಾ ಇದ್ದೀವಿ, 19 ಸಂಸದರು ಆಯ್ಕೆಯಾಗಿದ್ದಾರೆ. ಕರ್ನಾಟಕಕ್ಕೂ ಕೂಡ ಈ ಬಾರಿ ಬಂಪರ್ ಕೊಡುಗೆಗಳು ಸಿಗ್ತಾ ಇದೆ. ಇನ್ನು ಮೋದಿ ಪದಗ್ರಹಣಕ್ಕೆ ನೆರೆಯ ರಾಷ್ಟ್ರಗಳ ಗಣ್ಯರಿಗೂ ಕೂಡ ಆಹ್ವಾನವನ್ನು ಕೊಡಲಾಗಿದೆ. ಅವರು ಕೂಡ ಈಗಾಗಲೇ ಆಗಮಿಸಿದ್ದಾರೆ. 7:15ಕ್ಕೆ ಕಾರ್ಯಕ್ರಮ ಶುರುವಾಗುತ್ತೆ. ಇನ್ನು ನೋಡಿ, ಜವಾಹರ್ಲಾಲ್ ನೆಹರು ಆದಮೇಲೆ ಸತತವಾಗಿ 3ನೇ ಬಾರಿಗೆ ಪ್ರಧಾನಿಯಾದಂಥ ಹೆಗ್ಗಳಿಕೆಗೆ ಮೋದಿಯವರು ಭಾಗಿಯಾಗ್ತಾ ಇದ್ದಾರೆ. 2014-19ರಲ್ಲಿ BJP ಏಕಾಂಗಿಯಾಗಿ ಬಹುಮತ ಪಡೆದುಕೊಂಡಿತ್ತು, ಆದರೆ ಈ ಬಾರಿ ಆಗಲಿಲ್ಲ. ಮತ್ತಷ್ಟು ಮಾಹಿತಿ ಡೆಸ್ಕ್ನಿಂದ ನೇರ ಸಂಪರ್ಕದಲ್ಲಿ ನನ್ನ ಕೊಲೀಗ ಸೌಖ್ಯ ಇದ್ದಾರೆ. ಸೌಖ್ಯ, ಮೋದಿ ಪದಗ್ರಹಣಕ್ಕೆ ಕೌಂಟ್ ಡೌನ್ ಶುರುವಾಗಿದೆ. ಈಗ ಸದ್ಯಕ್ಕೆ ಯಾರೆಲ್ಲ ಸಂಸದರು ಮೋದಿಯವರೊಂದಿಗೆ ಪ್ರಮಾಣ ವಚನವನ್ನು ಸ್ವೀಕರಿಸ್ತಾರೆ, ಓವರಾಲ್ ಇವತ್ತಿನ ಕಾರ್ಯಕ್ರಮ ಹೇಗಿರುತ್ತೆ, ಮತ್ತು ಲಾಸ್ಟ್ ಟೈಮ್ 2019ಕ್ಕೆ ನಾವು ಹೋಲಿಸಿದರೆ ಏನು ಬದಲಾವಣೆ, ಏನು ಬೆಳವಣಿಗೆಗಳಾಗಿದೆ? ಪ್ರಭು, ಈಗಾಗಲೇ ರಾಜ್ಯದಿಂದ ನೋಡೋದಾದರೆ 5 ಜನ ಸಂಸದರಿಗೆ ಕೇಂದ್ರದಲ್ಲಿ ಸಚಿವ ಸ್ಥಾನ ಸಿಗುತ್ತೆ ಅನ್ನೋದು ಖಾತ್ರಿಯಾಗಿದೆ. ಅದೇ ರೀತಿಯಾಗಿ ವಿದೇಶಿ ಗಣ್ಯರಿಗೂ ಕೂಡ ಒಂದಷ್ಟು ಆಹ್ವಾನವನ್ನು ನೀಡಲಾಗಿದೆ. ವಿದೇಶಿ ಗಣ್ಯರು ಕೂಡ ಈಗಾಗಲೇ ಆಗಮಿಸಿದ್ದಾರೆ. ಪ್ರಧಾನಿಯಾಗಿ 3ನೇ ಬಾರಿ ಪದಗ್ರಹಣ ಮಾಡ್ತಾ ಇರುವಂಥ ಮೋದಿ ಅವರಿಗೆ ಅನೇಕರು ಕೂಡ ಶುಭಾಶಯಗಳನ್ನು ತಿಳಿಸಿದ್ದಾರೆ. ಅದೇ ರೀತಿಯಾಗಿ ರಾಷ್ಟ್ರಪತಿ ಭವನದಲ್ಲೂ ಕೂಡ ಸಿದ್ಧತೆಗಳಾಗಿದ್ದಾವೆ, ಭದ್ರತೆಯನ್ನು ಕೂಡ ವಹಿಸಲಾಗಿದೆ. ಅದೇ ರೀತಿ ಚಹಾಕೂಟವನ್ನು ಕೂಡ ಆಯೋಜನೆ ಮಾಡಿದ್ರು ಮೋದಿಯವರು. ಆ ಚಹಾಕೂಟದಲ್ಲಿ ಆಗಮಿಸಿದಂಥ ಸಂಸದರಿಗೆ ಅದಾದ ಬಳಿಕ ಒಂದಷ್ಟು ಪಾಠವನ್ನು ಕೂಡ ಮಾಡಿದ್ದಾರೆ. ಅಂದರೆ ಈಗ ಮುಂಬರುವಂಥ ಸವಾಲುಗಳನ್ನು ಯಾವ ರೀತಿಯಾಗಿ NDA ಸರ್ಕಾರ ಎದುರಿಸ್ತಾ ಹೋಗಬೇಕಾಗುತ್ತೆ, ಆ ಸವಾಲುಗಳನ್ನು ಹೇಗೆ ಎದುರಿಸಿ ಆಡಳಿತವನ್ನು ನಿರ್ವಹಣೆ ಮಾಡಬೇಕು, ಅದ್ರ ಬಗ್ಗೆ ಕೂಡ ಪಾಠವನ್ನು ಹೇಳಿದ್ದಾರೆ. ಮೋದಿ ಅವರಿಗೆ ಈಗಾಗಲೇ ಒಂದಷ್ಟು ಸವಾಲುಗಳಿದ್ದಾವೆ, ಅದನ್ನು ಕೂಡ ಅವರು ಗಮನದಲ್ಲಿ ತೆಗೆದುಕೊಂಡಿದ್ದಾರೆ. ಹಾಗಾಗಿ ಇನ್ನು ವಿದೇಶಿಗರಿಗೆ ಯಾವ ರೀತಿಯಾಗಿ ಯಾರ್ಯಾರಿಗೆ ಆಹ್ವಾನವನ್ನು ಕೊಟ್ಟಿದ್ದಾರೆ ಅಂತ ನೋಡೋದಾದರೆ, ಶ್ರೀಲಂಕಾದ ಅಧ್ಯಕ್ಷ ರಾನಿಲ್ ವಿಕ್ರಮಸಿಂಘೆ ಇರ್ಬೋದು, ಸಿಷೆಲ್ಸ್ನ ಅಧ್ಯಕ್ಷ ವಾವೆಲ್ ರಾಮ್ ಕಾಲವನ್ ಇರ್ಬೋದು, ಭೂಪಾನ್ PM ಆಗಿರುವಂಥ ಸೇರಿಂಗ್ ತೋಗ್ಬೆ ಇರ್ಬೋದು, ಅವರು ಕೂಡ ಈಗಾಗಲೇ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇರೋದು ನಂಗೆ ತುಂಬ ಖುಷಿ ಆಗಿದೆ, ಇಂಡಿಯಾಕ್ಕೆ ಬಂದಿರೋದು ಖುಷಿ ಇದೆ ಅಂತ. ಮಾರಿಷಸ್ನ PM ಆಗಿರುವಂಥ ಪ್ರವೀಂದ್ ಜುಗನ್ನಾಥ್ ಇರ್ಬೋದು, ಬಾಂಗ್ಲಾ PM ಶೇಖ್ ಹಸೀನಾ, ನೇಪಾಳ PM ಪುಷ್ಪ ಕಮಲ್ ದಹಲ್ ಇರ್ಬೋದು, ಮಾಲ್ಡೀವ್ಸ್ನ ಅಧ್ಯಕ್ಷ ಮೊಹಮ್ಮದ್ ಮುಯ್ಜಿ, ಇವರೆಲ್ಲರಿಗೂ ಕೂಡ ಆಹ್ವಾನ ಕೊಡಲಾಗಿದೆ. ಇವರೆಲ್ಲರೂ ಕೂಡ ಬಹುತೇಕ ಈಗಾಗಲೇ ಭಾರತಕ್ಕೆ ಆಗಮಿಸಿ ಈಗಾಗಲೇ ರಾಷ್ಟ್ರಪತಿ ಭವನದಲ್ಲಿ ಈ ಒಂದು ಚಹಾಕೂಟಕ್ಕೂ ಕೂಡ ಬಂದು ಅದೇ ರೀತಿಯಾಗಿ ಪ್ರಧಾನಿ ಮೋದಿ ಅವರಿಗೆ ಕೂಡ ಒಂದಷ್ಟು ಶುಭಾಶಯಗಳನ್ನು ತಿಳಿಸಿದ್ದಾರೆ. ಇನ್ನು ಹಿಂದಿನ ಪ್ರಮಾಣ ವಚನ 2019ರಲ್ಲಿ ನೋಡೋದಾದರೆ ಸಾರ್ಕ್ನ ಒಂದಷ್ಟು ಮಿತ್ರ ರಾಷ್ಟ್ರಗಳೇನಿದ್ದಾವೆ, ಆ ಮಿತ್ರ ರಾಷ್ಟ್ರಗಳ ಅಧ್ಯಕ್ಷರಿರ್ಬೋದು, PM ಇರ್ಬೋದು, ಅವರಿಗೆ ಆಹ್ವಾನವನ್ನು ಕೊಡಲಾಗಿತ್ತು. ಈ ಬಾರಿ ಸಚಿವ ಸಂಪುಟದಲ್ಲಿ ನೋಡೋದಾದರೆ ಒಂದಷ್ಟು ಬದಲಾವಣೆಗಳಾಗಿದ್ದಾವೆ ಅಂತಲೇ ಹೇಳ್ಬೋದು. ಈಗಾಗಲೇ JP ನಡ್ಡಾ ಸೇರಿದಂತೆ ಅಮಿತ್ ಶಾ ಇರ್ಬೋದು, ಅದೇ ರೀತಿಯಾಗಿ ಜೈಶಂಕರ್ ಇರ್ಬೋದು, ಸಚಿವೆ ಆಗಿರುವಂಥ ನಿರ್ಮಲಾ ಸೀತಾರಾಮನ್ ಇರ್ಬೋದು, ಅವರೆಲ್ಲರೂ ಕೂಡ ತಮ್ಮ ಕೇಂದ್ರ ಸ್ಥಾನವನ್ನು ಹಾಗೆ ಉಳಿಸ್ಕೊಂಡಿದ್ದಾರೆ. ಈಗಾಗಲೇ JP ನಡ್ಡಾ ಅವರು ಕೂಡ ತಮ್ಮ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದಾರೆ ಕೂಡ. ಕಾರಣ
ಅವರನ್ನು ಸಚಿವ ಸಂಪುಟಕ್ಕೆ ಈಗ ಸೇರಿಸ್ಕೊಳ್ಳಲಾಗ್ತಾ ಇದೆ. ಹಾಗಾಗಿ ಅಂದರೆ ಒಂದಷ್ಟು ಬೆಳವಣಿಗೆಗಳನ್ನು ನೋಡೋದಾದರೆ ಹಿಂದಿನ ಪ್ರಮಾಣ ವಚನಕ್ಕೂ ಈಗಿನ ಪ್ರಮಾಣ ವಚನಕ್ಕೂ ಈಗ ರಾಜ್ಯದಿಂದ 5 ಜನ, ಕರ್ನಾಟಕದಿಂದ 5 ಜನರನ್ನು ಆಯ್ಕೆ ಮಾಡಿಕೊಳ್ಳಲಾಗಿದೆ. ಅದರಲ್ಲೂ ಕೂಡ ಶೋಭಾ ಕರಂದ್ಲಾಜೆ ಇರ್ಬೋದು, ನಿರ್ಮಲಾ ಸೀತಾರಾಮನ್ ಇರ್ಬೋದು, ಮತ್ತು ಸಚಿವರಾಗಿರುವಂಥ ಪ್ರಹ್ಲಾದ್ ಜೋಶಿ ಇರ್ಬೋದು. ಇವರಿಗೆ ಈಗಾಗಲೇ ಮೊದಲೇ ಅನುಭವ ಇದೆ. ಅವರನ್ನು ಪರಿಗಣನೆಗೆ ತೆಗೆದುಕೊಂಡು ಮತ್ತೆ ಆಯ್ಕೆ ಮಾಡ್ಕೊಂಡಿದ್ದಾರೆ. ಹೊಸದಾಗಿ ಅಂತ ನೋಡೋದಾದರೆ ನಮ್ಮ ರಾಜ್ಯದಿಂದ ವಿ ಸೋಮಣ್ಣ ಅವರ ಆಯ್ಕೆ ಏನಿದೆ, ಯಾಕೆಂದರೆ ತುಮಕೂರು ಲೋಕಸಭಾ ಕ್ಷೇತ್ರ ಅಂತ ಬಂದಾಗ ಈ ಹಿಂದೆ BJP ಆಡಳಿತದಲ್ಲಿದ್ದಂಥ ಸಂದರ್ಭದಲ್ಲಿ ಡೆಪ್ಯೂಟಿ ಸ್ಪೀಕರ್ ಆಗಿ ಎಸ್ ಮಲ್ಲಿಕಾರ್ಜುನಯ್ಯ ಅವರನ್ನು ಮಾತ್ರ ಆಯ್ಕೆ ಮಾಡಿಕೊಳ್ಳಲಾಗಿತ್ತು. ಅದಾದ ಬಳಿಕ ತುಮಕೂರಿನಿಂದ ಯಾವುದೇ ಕೇಂದ್ರ ಸಚಿವರಿಗೂ ಅಂದರೆ ಕೇಂದ್ರದ ಸ್ಥಾನ ಸಿಕ್ಕಿರಲಿಲ್ಲ. ಆದರೆ ಈಗ ವಿ ಸೋಮಣ್ಣ ಅವರಿಗೆ ಸಿಕ್ಕಿರುವುದು ವಿ ಸೋಮಣ್ಣ ಸೇರಿದಂತೆ ಲಿಂಗಾಯತ ನಾಯಕರಿಗೂ ಕೂಡ ಸಂತಸವನ್ನು ತಂದಿದೆ. ಇನ್ನು ಯಾರಿಗೆ ನಿರೀಕ್ಷೆಯಲ್ಲಿದ್ದಂಥವರಿಗೆ ಬಸವರಾಜ ಬೊಮ್ಮಾಯಿ ಇರ್ಬೋದು, ಜಗದೀಶ್ ಶೆಟ್ಟರ್ ಇರ್ಬೋದು, ಇವರು ಕೂಡ ನಿರೀಕ್ಷೆಯನ್ನು ಇಟ್ಕೊಂಡಿದ್ರು ಸಚಿವ ಸ್ಥಾನ ಸಿಗುತ್ತೆ ಅಂತ. ಆದರೆ ಅವರಿಬ್ಬರಿಗೂ ಕೂಡ ಕೈ ತಪ್ಪಿದೆ. ರಾಜ್ಯದಿಂದ ಶೋಭಾ ಕರಂದ್ಲಾಜೆ, ಅದೇ ರೀತಿಯಾಗಿ ಪ್ರಹ್ಲಾದ್ ಜೋಶಿ, ನಿರ್ಮಲಾ ಸೀತಾರಾಮನ್, HD ಕುಮಾರಸ್ವಾಮಿ ಮತ್ತು ವಿ ಸೋಮಣ್ಣ ಅವರಿಗೆ ಸ್ಥಾನ ಸಿಕ್ಕಿದೆ. ಇನ್ನು ಪ್ರಮಾಣ ವಚನ ನೋಡೋದಾದರೆ 7 ಗಂಟೆ 15 ನಿಮಿಷಕ್ಕೆ ರಾಷ್ಟ್ರಪತಿ ಭವನದಲ್ಲಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಪ್ರಧಾನಿ ಮೋದಿ ಅವರಿಗೆ, ಅದೇ ರೀತಿಯಾಗಿ ಕೇಂದ್ರ ಸಚಿವರಾಗಿ ಯಾರ್ಯಾರು ಪ್ರಮಾಣ ವಚನ ಸ್ವೀಕರಿಸ್ತಾರೆ ಅವರೆಲ್ಲರಿಗೂ ಕೂಡ ಇವತ್ತು ಗೌಪ್ಯತೆ ಮತ್ತು ಅಧಿಕಾರವನ್ನು ಬೋಧನೆ ಮಾಡ್ತಾ ಹೋಗ್ತಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಸಿದ್ಧತೆ ಕೂಡ ಆಗಿದೆ. 7 ಗಂಟೆ 15 ನಿಮಿಷಕ್ಕೆ ಕಾರ್ಯಕ್ರಮ ಶುರುವಾಗುತ್ತೆ. ಈಗಾಗಲೇ ಕಾರ್ಯಕ್ರಮಕ್ಕೆ ಕಳೆಯನ್ನು ತರೋದಕ್ಕೆ ಅಂತ ಬೇರೆ ಬೇರೆ ವಿದೇಶದ ಗಣ್ಯರು ಕೂಡ ಆಗಮಿಸಿದ್ದಾರೆ. ರಾಜ್ಯದಿಂದ ಕೂಡ ಒಂದಷ್ಟು ಸಾಧನೆ ಮಾಡಿದಂಥ ಮಹಿಳೆಯರು, ಪೌರ ಕಾರ್ಮಿಕರಿಗೂ ಕೂಡ ಆಹ್ವಾನವನ್ನು ಕೊಡಲಾಗಿದೆ. ಈಗ ಈ ಕೇಂದ್ರ ಮಂತ್ರಿಮಂಡಲ ನೋಡೋದಾದ್ರೆ ಈಗ ಮಿತ್ರ ಪಕ್ಷಗಳಿದಾವೆ, TDP JDU ಕಿಂಗ್ ಮೇಕರ್ ಆಗಿದ್ದಾವೆ, BJPಯಿಂದಲೂ ಕೂಡ ಸ್ವತಂತ್ರವಾಗಿ 240 ಸಂಸದರು ಗೆದ್ದಿದ್ದಾರೆ. ಹೇಗೆ ಬ್ಯಾಲೆನ್ಸ್ ಮಾಡ್ತಾರೆ? ಏನಾದರೂ ಒಪ್ಪಂದ ಏನಾದರೂ ಆಗ್ತಾ ಇದೆಯಾ? ಪ್ರಭಾವಿ ಖಾತೆಗಳನ್ನು ಅವರು ಕೇಳ್ತಾ ಇದ್ದಾರಾ? ಈಗ ಮುಂದಿನ ದಿನಗಳಲ್ಲಿ ಓವರಾಲ್ ಆಗಿ ಹೇಗೆ ನಡೆಸ್ಕೊಂಡು ಹೋಗ್ಬೋದು? ಅದರ ಜೊತೆಗೆ ಯಾವ ಲೆಕ್ಕಾಚಾರದ ಮೇಲೆ, ಯಾವ ಕೋಟಾದ ಮೇಲೆ ಈಗ ಸಂಪುಟ ರಚನೆ ಮಾಡಲಾಗ್ತಿದೆಯಂತ? ಪ್ರಭು, ಈಗ ನೋಡೋದಾದರೆ ಈಗಾಗಲೇ ಕಿಂಗ್ ಮೇಕರ್ ಅಂತ ಗುರುತಿಸ್ಕೊಂಡಿರುವಂಥದ್ದು JDUನ ನಿತೀಶ್ ಕುಮಾರ್, ಅದೇ ರೀತಿಯಾಗಿ TDPಯಿಂದ ಚಂದ್ರಬಾಬು ನಾಯ್ಡು ಅಂತ ಬಂದಾಗ 16 ಲೋಕಸಭಾ ಕ್ಷೇತ್ರಗಳಲ್ಲಿ ಗೆದ್ದಿದ್ದಾರೆ. ಇತ್ತ JDUನಿಂದ 12 ಕ್ಷೇತ್ರಗಳಲ್ಲಿ ನಿತೀಶ್ ಕುಮಾರ್ ಅವರು ತಮ್ಮ ಸಂಸದರನ್ನ ಗೆದ್ಕೊಂಡು ಬಂದಿದ್ದಾರೆ. ಹಾಗಾಗಿ ಇವರಿಬ್ಬರೂ ಕೂಡ NDA ಸರ್ಕಾರದ ಜೊತೆಗೆ, ಹೀಗೆ ಅಂದರೆ ಲೋಕಸಭಾ ಚುನಾವಣೆಗಿಂತ ಮುಂಚೆನೇ ವಿಧಾನಸಭಾ ಚುನಾವಣೆ ಏನಿತ್ತು ಹಾಗೇನೇ ಈಗ ಇವರಿಬ್ಬರು ಕೂಡ JDU ಮತ್ತು TDP ಮೈತ್ರಿಯನ್ನು ಮಾಡ್ಕೊಂಡಿದ್ರು. ಹಾಗಾಗಿ ಈ ಮೈತ್ರಿಯನ್ನು ಉಳಿಸ್ಕೊಂಡು ಹೋಗಬೇಕು ಅಂದರೆ ನಮಗೆ ಸ್ಪೀಕರ್ ಹುದ್ದೆ ಇರ್ಬೋದು. ನಿತೀಶ್ ಕುಮಾರ್ ಮತ್ತು TDP ನಾಯಕರು ಒಂದಷ್ಟು ಡಿಮ್ಯಾಂಡ್ಗಳನ್ನು ಮಾಡಿದ್ರು. ಹಾಗಾಗಿ ಆ ಡಿಮ್ಯಾಂಡ್ಗಳನ್ನು ಪರಿಗಣನೆಗೆ ತೆಗೆದುಕೊಂಡು ಅಂಗ ಪಕ್ಷಗಳನ್ನು, ಅಭಿಪ್ರಾಯಗಳನ್ನು ಗಮನದಲ್ಲಿಟ್ಕೊಂಡು ಸಚಿವ ಸಂಪುಟವನ್ನು ರಚನೆ ಮಾಡ್ತಾ ಇದ್ದಾರೆ. ಹಾಗಾಗಿ ಯಾರ್ಯಾರಿಗೆ ಯಾವ್ಯಾವ ಸ್ಥಾನವನ್ನು ಕೊಟ್ಟರೆ NDA ಜೊತೆಗೇನೆ ಹೋಗ್ತಾರೆ, ಯಾವ ಸ್ಥಾನ ಕೊಡಲಿಲ್ಲ ಅಂದರೆ ಬಿಟ್ಟು ಹೋಗ್ಬೋದು, ಅದೆಲ್ಲ ಲೆಕ್ಕಾಚಾರಗಳನ್ನು ಕೂಡ ಈಗಾಗಲೇ ಮೋದಿ ಮಾಡ್ಕೊಂಡಿದ್ದಾರೆ. ಬಟ್ ಸಮ್ಮಿಶ್ರ ಸರ್ಕಾರವನ್ನ ಹೇಗೆ ನಡ್ಸ್ಕೊಂಡು ಹೋಗ್ತಾರೆ ಮೋದಿ ಅನ್ನೋದೇ ಈಗ ಸದ್ಯಕ್ಕಿರುವಂತಹ ಕುತೂಹಲ. ಪ್ರಭು, ಥ್ಯಾಂಕ್ ಯು ಸೌಖ್ಯ ತಮ್ಮೆಲ್ಲ ಮಾಹಿತಿಗಾಗಿ.